ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸತ್ಯ ಏನು ಅಂತ ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ, ಏಕೆಂದರೆ ನಿಮಗೆ ಸತ್ಯ ತಿಳಿಯುವಷ್ಟರಲ್ಲಿ ಅವರು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ ನಂಬಿಕೆ ಕಳೆದುಕೊಂಡಿರುತ್ತಾರೆ. ಯಾರೋ ಏನೋ ಹೇಳಿದ್ರು ಅಂತ ನೀವು ಕೇಳಿಬಿಟ್ಟು ಅವ್ರ ಮೇಲೆ ಸಿಟ್ಟಾಗೋದು, ಅವ್ರನ್ನ ಅನ್ನೋದು ಮಾಡಬೇಡಿ. ನೀವು ಖುದ್ದಾಗಿ ನೋಡಿದ್ರೂ ಅದನ್ನು ಕರೆಕ್ಟಾಗಿದೆಯೋ ಇಲ್ವೋ ಅಂತ ನೋಡಬೇಕು. ಆಗಿದ್ದರೆ ಮಾತ್ರ ಅನ್ನಬೇಕು, ಇಲ್ಲದೇ ಅನ್ನಕ್ಕೆ ಹೋಗಬಾರ್ದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪ್ರದೋಷ ರಥದ ಮಹಿಮೆಯನ್ನು ತಿಳ್ಕೊಳ್ಳೋಣ. ಸೋಮ ಪ್ರದೋಷದ ಪ್ರಯುಕ್ತ ಶಿವನಿಗೆ ಬಿಲ್ವಾರ್ಚನೆ ಮಾಡಿ ಶಿವನಿಗೆ ಕೃಪೆ ನಿಮ್ಮದಾಗಲಿ. ಹಿಂದೂ ಪಂಚಾಂಗದ ಪ್ರತಿ ತಿಂಗಳು 15 ದಿನಕ್ಕೊಮ್ಮೆ 13ನೇ ದಿನವೂ ಸಂಭವಿಸುವುದು ಬರುವ ಆಚರಣೆಯ ಪ್ರದೇಶ. ಇದು ಶಿವನಿಗೆ ಸಂಬಂಧಪಟ್ಟ ಆಚರಣೆ ಹಾಗೂ ಇದು 3 ಗಂಟೆಗಳ ಕಾಲ, ಅಂದರೆ 1.5 ಗಂಟೆ ಕಾಲ ಸೂರ್ಯೋದಯದ ಮುನ್ನ ಹಾಗೂ 1.5 ಗಂಟೆ ಕಾಲ ಸೂರ್ಯೋದಯದ ನಂತರ ಶಿವನನ್ನು ಪ್ರಾರ್ಥಿಸುವುದಕ್ಕೆ ಅತ್ಯುತ್ತಮ ಸಮಯ ಎಂದು ಸೂಚಿಸುತ್ತದೆ. ಈ ಸಮಯದಲ್ಲಿ ಮಾಡುವ ಹರಕೆಯನ್ನು ಪ್ರದೋಷ ವ್ರತ ಎನ್ನುತ್ತಾರೆ. ಈ ಸಮಯದಲ್ಲಿ ಹರಕೆ ಹೊತ್ತಿರುವ ಭಕ್ತರು ರುದ್ರಾಕ್ಷಿ ಹಾಗೂ ವಿಭೂತಿಯನ್ನು ಧರಿಸಿ ಶಿವನನ್ನು ಅಭಿಷೇಕ, ಚಂದನ ಲೇಪನ, ಬಿಲ್ವಪತ್ರೆ, ಸುಗಂಧ ದೀಪಗಳಿಂದ ಪೂಜಿಸಿ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಪ್ರದೋಷ ಎನ್ನುವುದು ಪಂಚಾಂಗದಲ್ಲಿನ ದಿನಗಳನ್ನು ಸೂಚಿಸುತ್ತದೆ. ಪ್ರದೋಷದ ಒಂದು ಚಿಕ್ಕ ಕಥೆ. ಪ್ರದೋಷ ಎಂದರೆ ಕಲ್ಪ ಹಾಗೂ ದೋಷ ಎನ್ನುವ ದಂಪತಿಗಳ ಪುತ್ರನು. ಅವನಿಗೆ ನಿಶಿತ ಹಾಗೂ ವ್ಯಪ್ತ ಎನ್ನುವ ಇಬ್ಬರು ಸಹೋದರರಿದ್ದರು. ಈ 3 ಹೆಸರುಗಳು ಪ್ರಾರಂಭ, ಮಧ್ಯ ಹಾಗೂ ರಾತ್ರಿಯ ಕೊನೆಯನ್ನು ಸೂಚಿಸುತ್ತದೆ. ಅಮಾವಾಸ್ಯ ದಿನಗಳಿಂದ ಹುಣ್ಣಿಮೆ ದಿನಗಳವರೆಗೆ ಶುಕ್ಲಪಕ್ಷ ಎನ್ನುತ್ತಾರೆ. ಅಮಾವಾಸ್ಯ ದಿನಗಳಿಂದ ಹುಣ್ಣಿಮೆ ದಿನಗಳವರೆಗೆ ಶುಕ್ಲಪಕ್ಷ ಎನ್ನುತ್ತಾರೆ ಹಾಗೂ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಕೃಷ್ಣಪಕ್ಷ ಎನ್ನುತ್ತಾರೆ. ತಿಳ್ಕೋಬೇಕದು. ಕೃಷ್ಣಪಕ್ಷ ಯಾವಾಗ ಬರುತ್ತೆ ಗೊತ್ತಾಯ್ತಾ? ಕೃಷ್ಣಪಕ್ಷ ಯಾವಾಗ ಬರುತ್ತೆ, ಶುಕ್ಲಪಕ್ಷ ಯಾವಾಗ ಬರುತ್ತೆ ಅಂತ ಅಮಾವಾಸ್ಯೆಯ ದಿನಗಳಿಂದ ಹುಣ್ಣಿಮೆ ದಿನಗಳವರೆಗೆ ಶುಕ್ಲಪಕ್ಷ ಎನ್ನುತ್ತಾರೆ. ಆ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಕೃಷ್ಣಪಕ್ಷ ಎನ್ನುತ್ತಾರೆ. 2 ಪಕ್ಷ, ಅದರಲ್ಲಿ ಶುಕ್ಲಪಕ್ಷ, ಕೃಷ್ಣಪಕ್ಷ. ಪ್ರತಿ ತಿಂಗಳು ಹಾಗೂ ಪ್ರತಿ ಪಕ್ಷದಲ್ಲಿ ತ್ರಯೋದಶಿ 13ನೇ ದಿನ, ದ್ವಾದಶಿ 15 ದಿನಗಳ ಕಾಲ, 13ನೇ ದಿನ ಕೊನೆಯನ್ನು ಸೇರಿದಾಗ ಆ ಸಮಯವನ್ನು ಪ್ರದೋಷ ಎನ್ನುತ್ತಾರೆ. ಪ್ರದೋಷ ಸಮಯದಲ್ಲಿ ನಂದಿಯನ್ನು ಶಿವನ ದೇವಸ್ಥಾನಗಳಲ್ಲಿ ಪೂಜಿಸುತ್ತಾರೆ. ಶಿವ ಹಾಗೂ ಪಾರ್ವತಿಯ ನಂದಿಯ ಮೇಲೆ ಕುಳಿತಿರುವ ಉತ್ಸವ ಮೂರ್ತಿಯನ್ನು ದೇವಸ್ಥಾನದ ಆವರಣದಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ದೇವಾನುದೇವತೆಗಳು ತಮ್ಮನ್ನು ರಾಕ್ಷಸರಿಂದ ಕಾಪಾಡಲೆಂದು ಶಿವನು ಪ್ರದೋಷ ಅಂದರೆ ಶಿವನು ಪ್ರಸನ್ನನಾಗುವ ಸಮಯದಲ್ಲಿ ಅವನು ಮೊರೆ ಹೋಗಲು ಯೋಚಿಸುತ್ತಾರೆ. ಕೈಲಾಸದ ಸುತ್ತ ಮುತ್ತಲು ತಿರುಗಿದ ಮೇಲೆ ತ್ರಯೋದಶಿಯ ಸಂಜೆ ನದಿಯಿಂದ ಶಿವನನ್ನು ಭೇಟಿ ಮಾಡಲು ಸಾಧ್ಯವಾಗುತ್ತದೆ. ಶಿವನು ಅಸುರರಿಂದ ದೇವಾನುದೇವತೆಗಳನ್ನು ಕಾಪಾಡುತ್ತಾನೆ. ಆಗಿನಿಂದ ಶಿವನ ಜೊತೆ ನಂದಿಯನ್ನು ತ್ರಯೋದಶಿಯಿಂದ ಪ್ರದೋಷ ಸಮಯದಲ್ಲಿ ಪೂಜಿಸುವ ಆಚರಣೆ ಪ್ರಾರಂಭವಾಯಿತು. ಪ್ರದೋಷ ಪೂಜೆ ಮತ್ತು ಅದರ ಲಾಭಗಳು. ಪ್ರದೋಷ ಎಂದರೆ ಪಾಪಗಳಿಂದ ಮುಕ್ತಿ ಎಂದರ್ಥ. ಅಮೃತಕ್ಕಾಗಿ ದೇವದಾನವರು ಕ್ಷೀರ ನಾಗರವನ್ನು ಕಡಿಯುವಾಗ ಹಾಲಾಲ ವಿಶೇಷ ಉಕ್ಕಿ ಬಂದಿತು. ಆಗ ಧ್ಯಾನಾವಸ್ಥೆಯಲ್ಲಿ ಶಿವನು ಲೋಕವನ್ನು ವಿಷದಿಂದ ಕಾಪಾಡಲು ಎಚ್ಚರಗೊಂಡ ಕಾಲವೇ ಪ್ರದೋಷ ಕಾಲ. ಪ್ರದೋಷ ಕಾಲ ಏನು ಅಂದರೆ, ಅಮೃತಕ್ಕಾಗಿ ದೇವದಾನವರು ಕ್ಷೀರಸಾಗರವನ್ನು ಕಡಿಯುವಾಗ ಹಾಲಾಲ ವಿಷವು ಉಕ್ಕಿ ಬಂದಿತು. ಆಗ ಧ್ಯಾನಾವಸ್ಥೆಯಲ್ಲಿ ಇದ್ದ ಶಿವನು ಲೋಕವನ್ನು ವಿಷದಿಂದ ಕಾಪಾಡಲು ಎಚ್ಚರಗೊಂಡ ಕಾಲವೇ ಪ್ರದೋಷ ಕಾಲ. ಸಂಜೆ 4:36ರಿಂದ 6:30ವರೆಗೆ ಈ ಕಾಲ ಇರುತ್ತದೆ. ಸಾಮಾನ್ಯವಾಗಿ ಧ್ಯಾನದಿಂದ ಶಿವ ಎಚ್ಚರಗೊಂಡಾಗ ಕೋಪಗೊಳ್ಳುವುದು ಸಹಜ. ಆದರೆ ಲೋಕ ಕಲ್ಯಾಣಕ್ಕೆ ಎಚ್ಚರಗೊಂಡ ಶಿವನು ಹಾಲಾಹಲವನ್ನು ಕುಡಿಯಲು ಸಂತೋಷದಿಂದ ಆಗಮಿಸುತ್ತಾನೆ. ಬರುವ ದಾರಿಯಲ್ಲಿ ನಂದಿಯ ಮೇಲೆ ಆನಂದ ತಾಂಡವ, ಸಂತೋಷಕ್ಕಾಗಿ ನೃತ್ಯ ಮಾಡುವ ವಿಧಾನ. ರುದ್ರ ತಾಂಡವ ಎಂದರೆ ಪ್ರಪಂಚದ ಪ್ರಳಯಕ್ಕಾಗಿ ಮಾಡುವ ವಿಧಾನ. ಮಾಡಿಕೊಂಡು ಸ್ವಯಂ ಸಂತೋಷದಿಂದ ಆಗಮಿಸಿದ ಶಿವ ಹಾಲಾಹಲವನ್ನು ಕುಡಿದು ಮೂರ್ಛೆ ತಪ್ಪುತ್ತಾನೆ. ಅದು ಶ್ರಾವಣ ಮಾಸದ ಶನಿವಾರದ ದಿನವಾಗಿರುತ್ತದೆ. ಆಗ ಬ್ರಹ್ಮದೇವನು ಗಂಗೆಯನ್ನು ಕರೆದು ಶಿವನು ದೇಹಕ್ಕೆ ನೀರಿನಿಂದ ಜಳಕ ಮಾಡಿಸುತ್ತಾನೆ. ಇದನ್ನೇ ರುದ್ರಾಭಿಷೇಕ ಎಂದು ಹೆಸರಿನಿಂದ ಈಗ ಕರೆಯುತ್ತಾರೆ. ಅಂದಿನಿಂದ ನೋಡಿ, ಆಗ ಬ್ರಹ್ಮದೇವನು ಗಂಗೆಯನ್ನು ಕರೆದು ಶಿವನ ದೇಹಕ್ಕೆ ನೀರಿನಿಂದ ಜಳಕ ಮಾಡಿಸುತ್ತಾನೆ. ಇದನ್ನೇ ರುದ್ರಾಭಿಷೇಕ ಎಂಬ ಹೆಸರಿನಿಂದ ಈಗ ಕರೆಯುತ್ತಾರೆ. ಅಂದಿನಿಂದ ಪ್ರತಿ 15 ದಿನಗಳಿಗೊಮ್ಮೆ ಬರುವ ತ್ರಯೋದಶಿ ಎಂದು ಸಾಕ್ಷಾತ್ ದೇವತೆಗಳೇ ಪ್ರದೋಷ ಪೂಜೆಯನ್ನು ಮಾಡುತ್ತಾ ಬಂದರು. ಅಂದು ಉಪವಾಸವಿದ್ದು ಶಿವಪೂಜೆಯನ್ನು ಮಾಡಿದರೆ ಒಳ್ಳೆಯದು. ಅಂದಿನ ದಿನ ಪ್ರದೋಷ ಕಾಲದಲ್ಲಿ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಪೂಜೆ ಮಾಡಿದರೆ ಎಲ್ಲ ದೇವರ ಅನುಗ್ರಹವನ್ನು ಗಳಿಸಬಹುದು. ಸೋಮವಾರ ಬರುವ ಪ್ರದೋಷ ಸೋಮ ಪ್ರದೋಷ ಎಂದು ಹೆಸರಾಗಿದೆ. ಶನಿವಾರ ಪ್ರದೋಷವನ್ನು ಶನಿ ಪ್ರದೋಷ ಎಂದು ಕರೆಯುತ್ತಾರೆ. ಈ ಮೊದಲು ತಿಳಿಸಿದಂತೆ ಈಶ್ವರ ಹಾಲಾಹಲ ಕುಡಿದಿದ್ದು ಶನಿವಾರದಿಂದ ಶನಿ ಪ್ರದೋಷ ತುಂಬ ಒಳ್ಳೆಯದಾಗಿರುತ್ತದೆ. ಒಂದು ಶನಿ ಪ್ರದೋಷ ಮಾಡಿದರೆ 5 ವರ್ಷ ಪ್ರತಿದಿನ ಶಿವ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿದ ಫಲ ದೊರೆಯುತ್ತದೆ. ಶನಿವಾರ ಪ್ರದೋಷ ಪೂಜೆ ಮಾಡಿದರೆ ಪದವಿಯಲ್ಲಿ ಉನ್ನತಿ,
ಹೋದ ಸಂಪತ್ತು ಮತ್ತೆ ದೊರೆಯುತ್ತದೆ. ಸಾಡೆ ಸಾತಿಯ ಪ್ರಭಾವ ಸಹ ಕಡಿಮೆಯಾಗಬಹುದು, ಹೊರಟು ಹೋಗಬಹುದು. ಈ ದಿನ ಈಶ್ವರ ಮತ್ತು ಶನಿ ಇಬ್ಬರೂ ಈ ಪೂಜೆ ಮಾಡುವವರನ್ನು ಆಶೀರ್ವದಿಸುತ್ತಾರೆ. ಮಾಡಬಹುದಾದ ಪೂಜೆಗಳೇನೆಂದರೆ ಅರ್ಚನೆ, ಶಿವ ಅಷ್ಟೋತ್ತರ ಸಮೇತ ಹಾಲಿನ ಅಭಿಷೇಕ, ಮಹಾಮೃತ್ಯುಂಜಯ ಮಂತ್ರ 108 ಬಾರಿ, ಶಿವನ ದೇವಾಲಯದಲ್ಲಿ ದೀಪ ಹಚ್ಚುವಿಕೆ, ಪ್ರದೋಷ ಅಭಿಷೇಕದ ವಸ್ತುಗಳು ಮತ್ತು ಅದರ ಫಲಗಳು. ಪಂಚಗವ್ಯ ಎಲ್ಲ ಪಾಪಗಳಿಂದ ಮುಕ್ತಿ, ಪಂಚಾಮೃತ ಸಂಪತ್ತು ನೀಡುತ್ತದೆ, ತುಪ್ಪ ಮೋಕ್ಷವನ್ನು ನೀಡುತ್ತದೆ, ಹಾಲು ದೀರ್ಘಾಯುಷ್ಯ ಕೊಡುತ್ತೆ, ಮೊಸರು ಮಕ್ಕಳ ಭಾಗ್ಯ ಕೊಡುತ್ತೆ, ಜೇನುತುಪ್ಪ ಉತ್ತಮ ಧ್ವನಿ ಕೊಡುತ್ತೆ, ಅಕ್ಕಿ ಪುಡಿ ಸಾಲಗಳಿಂದ ಮುಕ್ತಿ, ಕಬ್ಬಿನ ರಸ ಆರೋಗ್ಯ ಭಾಗ್ಯ ಶತ್ರುನಾಶ, ನಿಂಬೆ ರಸ ಸಾವಿನ ಭಯದಿಂದ ದೂರ ಮಾಡುತ್ತದೆ, ಎಳೆನೀರು ಸಂತೋಷ ಮತ್ತು ಜೀವನ ಆನಂದ, ಬೇಯಿಸಿದ ಅನ್ನ ಜೀವನವನ್ನು ಅದ್ಭುತಗೊಳಿಸುತ್ತದೆ, ಗಂಧದ ಪೇಸ್ಟು ಲಕ್ಷ್ಮೀ ಕಟಾಕ್ಷ, ಸಕ್ಕರೆ ಶತ್ರುನಾಶಕ. ಇವೆಲ್ಲ ನಾವು ಪೂಜೆ ಮಾಡಬೇಕು. ಸರ್ವೇ ಜನ ಸುಖಿನೋ ಭವಂತು. ಗೊತ್ತಾಯ್ತಾ? ಯಾವಾಗಲೂ ನಾವು ಪ್ರದೋಷದ ಪೂಜೆ ಶಿವನಿಗೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹಿಂದೆ ಹಿರಿಯೋರು ತಿಳಿಸಿದರೆ ಅದರಿಂದ ನಾವು ಮಾಡಿ ಯಾರಿಗೂ ಕೆಟ್ಟದ್ದಾಗಲ್ಲ. ಇದರಿಂದ ಯಾವುದೇ ಒಳ್ಳೇದು ಮಾಡಿದ್ರೂ ದೇವರಿಗೆ ಮಾಡಿದ್ರೆ ಒಳ್ಳೆಯದೇ ಆಗತ್ತೆ ಹೊರತು ಕೆಟ್ಟದ್ದಂತೂ ಆಗಲು. ಕೆಟ್ಟದ್ದು ನಾವು ಬಯಸೋದು ಬೇಡ. ಗೊತ್ತಾಯ್ತಾ? ಒಳ್ಳೆಯದನ್ನು ಬಯಸೋಣ. ನೀವು ನಿಮ್ಮೊಬ್ಬರಿಗೆ ಅಲ್ಲ, ನೀವು ಮಾಡೋದ್ರಿಂದ ನಮ್ಮ ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೆಯದಾಗತ್ತೆ. ಮಾಡಿ. ಇವತ್ತು ಪ್ರದೋಷದ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 20/6/2025 ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಕೃಷ್ಣ ಪಕ್ಷ, ತಿಥಿ ನವಮಿ, ಬೆಳಗ್ಗೆ 6:20 ಉಪರಿ. ಇವತ್ತು ಬೆಳಗ್ಗೆ 6:30ಕ್ಕೆ ನವಮಿ ಕಳೆದ್ಬಿಟ್ಟು ಉಪರಿ ಅಂದರೆ ದಶಮಿ ಬರುತ್ತೆ. ತಿಥಿಗಳು ದಶಮಿ ಇರುವುದು ಇವತ್ತೇನೇ ಮಾಡ್ಕೋಬೋದು. ನಕ್ಷತ್ರ ರೇವತಿ, ರಾತ್ರಿ 7:02. ಮಳೆ ಮೃಗಶಿರ 4ನೇ ಪಾದ. ರಾಹುಕಾಲ 10:48ರಿಂದ 12:24 ತನಕ ಇದೆ. ಗುಳಿಕ ಕಾಲ 7:36ರಿಂದ 9:12 ತನಕ ಇದೆ. ಯಮಗಂಟ ಕಾಲ 3:37ರಿಂದ 5:13 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.